ನಮ್ಮ ಯುಪಿಎ ಸರ್ಕಾರ 2005ರಲ್ಲಿ ಜಾರಿಗೆ ತಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲ ಸ್ವರೂಪವನ್ನು ಬದಲಾಯಿಸುವ ಹಾಗೂ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆಯುವ ಸಂಚನ್ನ ಕೇಂದ್ರ ಸರ್ಕಾರ ರೂಪಿಸಿದ್ದು ದೇಶದ ಬಡ ಕಾರ್ಮಿಕರ ಹೊಟ್ಟೆಗೆ ಹೊಡೆಯುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಮತ್ತು ನರೇಗಾ ಯೋಜನೆಯ ಮೂಲ ಸ್ವರೂಪದೊಂದಿಗೆ ಪುನರ್ ಸ್ಥಾಪಿಸುವುದಕ್ಕೆ ಆಗ್ರಹಿಸಿ ಫೆಬ್ರವರಿ 7ರವರೆಗೆ ಜಿಲ್ಲಾದ್ಯಂತ ನರೇಗಾ ಬಚಾವ್ ಸಂಗ್ರಾಮ್ ಆಂದೋಲನವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ತಿಳಿಸಿದ್ದಾರೆ. ಬ್ರಹ್ಮಗಿರಿಯ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನು ರದ್ದುಗೊಳಿಸಿ ಬಡವರ ಹೊಟ್ಟೆಗೆ ಒಡೆಯುವ ಕೆಲಸ ಮಾಡುತ್ತಿದೆ. ಉದ್ಯೋಗ ಖಾತ್ರಿಯ ಹಕ್ಕನ್ನು ರಕ್ಷಿಸಲು ಹಾಗೂ ಅದರ ಮೂಲ ಸ್ವರೂಪವನ್ನು ಮರುಸ್ಥಾಪಿಸುವಂತೆ ಆಗ್ರಹಿಸಲು ರಾಷ್ಟ್ರವ್ಯಾಪ್ತಿ ನರೇಗಾ ಬಚಾವ್ ಸಂಗ್ರಾಮ್ ಜನಪರ ಚಳುವಳಿಯನ್ನು ಹಮ್ಮಿಕೊಳ್ಳಲು ಪಕ್ಷ ನಿರ್ಧರಿಸಿದೆ. ಮಹಾತ್ಮ ಗಾಂಧಿ ಹುತಾತ್ಮರಾದ ದಿನವಾದ ಜನವರಿ 30ರಂದು ವಾರ್ಡ್ ಬೂತ್ ಮಟ್ಟದಲ್ಲಿ ಶಾಂತಿಯುತ ಧರಣಿ ನಡೆಯಲಿದೆ. ಅರ್ಧ ದಿನ ಉಪವಾಸ ಸತ್ಯಾಗ್ರಹ, ಬ್ಲಾಕ್ ಮತ್ತು ವಾರ್ಡ್ ಮಟ್ಟದಲ್ಲಿ ಧರಣಿ ನಡೆಸಲಾಗುವುದು. ಜನವರಿ 27ರಿಂದ ಫೆಬ್ರವರಿ 6ರವರೆಗೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ತಾಲೂಕು ಮಟ್ಟದಲ್ಲಿ 5ರಿಂದ 10 ಕಿಲೋಮೀಟರ್ ವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗುತ್ತದೆ. ಸಬ್ಜೆಕ್ಟ್ ಕಮಿಟಿಯಲ್ಲಿ ಒಂದು ಚರ್ಚೆ ಮಾಡಿ ನಂತರ ಮಸೂದೆ ಬರುವಂಥದ್ದು. ಇದು ರಾತ್ರೋರಾತ್ರಿ ನಮ್ಮ ಹತ್ರ ಬಹುಮತ ಉಂಟು ಅಂತೇಳಿ ಸರ್ವಾಧಿಕಾರದಿಂದ ಆ ಮಸೂದೆಯನ್ನು ಇವತ್ತು ಮನ್ರೇಗಾವನ್ನು ತೆಗೆದುಹಾಕಿ ಜಿ ರಾಮ್ ಜಿ ಅನ್ನುವಂಥ ಹೆಸರಿನ ಇವತ್ತು ಯೋಜನೆಯನ್ನು ತಂದಿದ್ದಾರೆ. ಜಿ ರಾಮ್ ಜಿ ಅಂತ ಹೇಳಿದ್ರೆ ಅದು ನಾಮದೇವರ ಹೆಸರಲ್ಲ. ಇವತ್ತು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಇವತ್ತು ರೋಜ್ಗಾರ್ ಅಂತ ಹೇಳಿದ್ರೆ ಆರ್ ಬರ್ತದೆ, ಆಜೀವಿಕಾ ಅಂತ ಹೇಳಿದ್ರೆ ಎ ಬರ್ತದೆ, ಮಿಷನ್ ಅಂತ ಹೇಳಿದ್ರೆ ಎಂ ಬರ್ತದೆ. ಅದನ್ನು ರಾಮ್ ಅಂತೆ ಮಾಡಿ ಇವತ್ತು ಜಿ ರಾಮ್ ಜಿ ಅನ್ನುವಂಥ ಹೆಸರನ್ನು ತಂದಿದ್ದಾರೆ. ಇದು ದಶರಥನ ಪುತ್ರ ರಾಮನ ಹೆಸರಲ್ಲ, ಯಶೋಧನ ಅವರ ಮಗನ ರಾಮನ ಹೆಸರಲ್ಲ, ಇದು ಸೀತಾದೇವಿಯ ಗಂಡ ರಾಮನ ಹೆಸರಲ್ಲ, ಇದು ನಾಥುರಾಮ್ ಗೋಡ್ಸೆಯ ರಾಮನ ಹೆಸರು ಬರೀ ಚುನಾವಣೆಗೋಸ್ಕರ ಮಾಡಿರುವಂತಹ ಪ್ರಕ್ರಿಯೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಪಂಚಾಯತ್ಗೆ ಶಕ್ತಿ ಕೊಡುವಂಥದ್ದು. ಡೆಲ್ಲಿಯಿಂದ ಹಳ್ಳಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ. ಈ ಕಾರ್ಯಕ್ರಮ ಹಳ್ಳಿಯಿಂದ ಡೆಲ್ಲಿಗೆ ಇವತ್ತು ಪಂಚಾಯತ್ಗೆ ಇದ್ದಂಥ ಅಧಿಕಾರವನ್ನು ಮೊಟಕುಗೊಳಿಸಿ ಇವತ್ತು ಪಂಚಾಯತ್ಗೆ ಇದ್ದಂಥ ಮನೆ ಕೊಡುವಂಥ ಅಧಿಕಾರವನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ವಿತರಿಸುವಂಥ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥದ್ದು. ಪಂಚಾಯತ್ ಇರುವಂಥ 911 ಅನ್ನು ತೆಗೆದು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿರಬಹುದು, ಆದರೆ ಪಾರ್ಲಿಮೆಂಟ್ ಅಲ್ಲಿ ಪಂಚಾಯತ್ಗೆ ಅದರ ಅಮೆಂಡ್ಮೆಂಟ್ ಬಂದು ಸರಿ ಮಾಡಿ ಪಂಚಾಯತ್ ಅಧಿಕಾರ ಕೊಡಬಹುದು.